ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಸೀಸನ್ 12ರ 4ನೇ ವಾರದಲ್ಲಿ ಕ್ಯಾಪ್ಟನ್ಸಿ ಆಯ್ಕೆಗೆ 7 ಸ್ಪರ್ಧಿಗಳು ಆಯ್ಕೆಯಾಗಿದ್ದು, ಇನ್ನುಳಿದ 10 ಸ್ಪರ್ಧಿಗಳು ಕ್ಯಾಪ್ಟನ್ಸಿ ಟಾಸ್ಕ್ನಿಂದ ಹೊರಗುಳಿದಿದ್ದಾರೆ. ಹಾಗೆ 4ನೇ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆಯಾಗಿದ್ದ 7 ಸ್ಪರ್ಧಿಗಳು ಯಾರು ಮತ್ತು ಬಿಗ್ ಬಾಸ್ ಮನೆಯ 4ನೇ ವಾರದ ಮೊದಲ ಕ್ಯಾಪ್ಟನ್ ಆಗೋದು ಯಾರು ಎನ್ನುವುದನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಬಿಗ್ ಬಾಸ್ ಮನೆಯ 4ನೇ ವಾರದ ಮೊದಲ ಕ್ಯಾಪ್ಟನ್ ಅನ್ನು ಆಯ್ಕೆ ಮಾಡಲು ಬಿಗ್ ಬಾಸ್ ಒಂದು ಟಾಸ್ಕ್ ನೀಡಿದ್ದು, ಆ ಟಾಸ್ಕ್ ನಲ್ಲಿ ಬಿಗ್ ಬಾಸ್ 3 ಟೀಮ್ಗಳನ್ನು ರಚಿಸಿದ್ದು, ಈಗ ಬಿಗ್ ಬಾಸ್ ವೈಲ್ಡ್ ಕಾರ್ಡ್ ಎಂಟ್ರಿ ಸ್ಪರ್ಧಿಗಳಾದ ರಿಷಾ, ಸೂರಜ್ ಮತ್ತು ರಘು ಈ 3 ಸ್ಪರ್ಧಿಗಳು ನೇರವಾಗಿ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆಯಾಗಲು ಒಂದು ಆಯ್ಕೆಯನ್ನು ನೀಡಿದ್ದರು. ಆ ಆಯ್ಕೆಯಂತೆ ರಘು ಮತ್ತು ರಿಷಾ ಅವರು ನೇರವಾಗಿ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆಯಾಗಿರುತ್ತಾರೆ. ಹಾಗೆ ಸೂರಜ್ ಅವರು ಈ ಆಪ್ಷನ್ ಅನ್ನು ನಿರಾಕರಿಸಿದ್ದಾರೆ. ತಮ್ಮ ಟೀಮ್ ಜೊತೆ ಇವರು ಕ್ಯಾಪ್ಟನ್ಸಿ ಟಾಸ್ಕ್ ಆಯ್ಕೆಯಾಗಿರುತ್ತಾರೆ. ಈ ಕಾರಣಕ್ಕೆ ಸ್ಪರ್ಧಿಗಳ ಮಧ್ಯೆ ಜಗಳ ಶುರುವಾಗಿದೆ. ರಿಷಾ ಮತ್ತು ರಘು ಅವರು ನೇರವಾಗಿ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆಯಾಗಿರುತ್ತಾರೆ. ಅವರ ಟೀಮ್ನಲ್ಲಿದ್ದ ಎಲ್ಲ ಸ್ಪರ್ಧಿಗಳು ಕ್ಯಾಪ್ಟನ್ಸಿ ಟಾಸ್ಕ್ನಿಂದ ಹೊರಗುಳಿದಿದ್ದಾರೆ. ಈ ಕಾರಣಕ್ಕೆ ಕ್ಯಾಪ್ಟನ್ ಆಗಿದ್ದ ರಘು ಮತ್ತು ರಿಷಾ ವಿರುದ್ಧ ಟೀಮ್ನವರು ಬೇಸರವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ರಿಷಾ ಮತ್ತು ರಘು ಟೀಮ್ನಲ್ಲಿದ್ದ ಚಂದ್ರಪ್ರಭಾ, ಧ್ರುವಂತ್, ಗಿಲ್ಲಿ, ಜಾನ್ವಿ, ಕಾವ್ಯ, ಧನುಷ್, ಮಲ್ಲಮ್ಮ ಹಾಗೂ ಸ್ಪಂದನ ಈ ಸ್ಪರ್ಧಿಗಳು ಕ್ಯಾಪ್ಟನ್ಸಿ ಟಾಸ್ಕ್ನಿಂದ ಹೊರಗುಳಿದಿದ್ದು, ಸೂರಜ್, ರಿಷಾ, ರಕ್ಷಿತಾ, ರಘು, ರಾಶಿಕಾ, ಮಾಳು ಮತ್ತು ಅಭಿಷೇಕ್ ಈ 7 ಸ್ಪರ್ಧಿಗಳು ಈ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆಯಾಗಿರುತ್ತಾರೆ. ಈ 7 ಸ್ಪರ್ಧಿಗಳಲ್ಲಿ ಯಾರ ಬಳಿ ಅತಿ ಹೆಚ್ಚು ಕಾಯಿನ್ಸ್ಗಳು ಇರುತ್ತೋ ಆ ಸ್ಪರ್ಧಿಗಳು ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನು ಆಡಲಿದ್ದು, ಮತ್ತು ಬಿಗ್ ಬಾಸ್ ನೀಡಿರುವ ಆಯ್ಕೆಯನ್ನು ನಿರಾಕರಿಸಿದ ಸೂರಜ್ ಅವರು ಹೀರೋ ಆಗಿದ್ದು, ಬಿಗ್ ಬಾಸ್ ಕ್ಯಾಪ್ಟನ್ಸಿ ಟಾಸ್ಕ್ ನೇರವಾಗಿ ಹೋಗುವ ಆಯ್ಕೆಯನ್ನು ಸೂರಜ್ ಅವರು ರಿಜೆಕ್ಟ್ ಮಾಡಿದ್ದು, ತಮ್ಮ ಟೀಮ್ನ ಜೊತೆ ಮುಂದುವರಿಯುವ ನಿರ್ಧಾರ ಮಾಡಿರುತ್ತಾರೆ. ಇದು ಈಗ ಪ್ರೇಕ್ಷಕರಿಗೆ ಮೆಚ್ಚುಗೆಗೆ ಕಾರಣವಾಗಿದೆ ಮತ್ತು ಅವರು ಈ ವಾರ ಕ್ಯಾಪ್ಟನ್ ಆಗಬೇಕು. ಹಾಗೆ ಈ 7 ಸ್ಪರ್ಧಿಗಳು ಅಂದ್ರೆ ಸೂರಜ್, ರಘು, ರಿಷಾ, ರಕ್ಷಿತಾ ಮತ್ತು ಅಭಿಷೇಕ್ ಮತ್ತು ರಾಶಿಕಾ ಈ ಸ್ಪರ್ಧಿಗಳಲ್ಲಿ ಈ ವಾರ ನೀವು ಯಾರನ್ನು ಕ್ಯಾಪ್ಟನ್ ಆಗಿ ನೋಡಲು ಬಯಸುತ್ತೀರಿ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮತ್ತು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.